ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಕರ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಶನಿದೇವ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಸಾಮಾನ್ಯವಾಗಿ ನಿಧಾನವಾಗಿ ಬಂದರೂ ಕೂಡ ಅದು ಶಾಶ್ವತವಾಗಿ ಉಳಿದುಕೊಳ್ಳುತ್ತೆ ಎಂದು ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ. ಆದರೆ ಆಗಸ್ಟ್ ತಿಂಗಳು ನಿಮಗೆ ಬಹಳಷ್ಟು ವಿಶೇಷವಾಗಿದೆ. ಆಗಸ್ಟ್ 12 ಶಕ್ತಿಶಾಲಿಯಾಗಿರ್ತಕ್ಕಂಥ ಅಮಾವಾಸ್ಯೆ, ಸೂರ್ಯಗ್ರಹಣ ಎರಡೂ ಕೂಡ ಒಟ್ಟಿಗೆ ಸಂಭವಿಸ್ತಾ ಇರೋದ್ರಿಂದ ಶನಿಯ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನಕ್ಕೆ ಒಂದು ಬೆಳಕನ್ನು ತಂದುಕೊಡುತ್ತೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಸಾಮಾನ್ಯವಾಗಿ ನಿಧಾನವಾಗಿ ಬರುತ್ತದೆ. ಆದರೆ ದೇವರು ನೀಡಿರುವಂತಹ ನಿಮಗೆ ಅದೃಷ್ಟ, ದೇವರು ನಿಮಗೆ ಕೊಡ್ತಕ್ಕಂಥ ಗುಪ್ತವಾದ ವರಗಳು ತಾಳ್ಮೆ ಮತ್ತು ಸಹನೆ. ಅನೇಕರು ತಕ್ಷಣದ ಫಲಿತಾಂಶಕ್ಕಾಗಿ ಆತುರ ಪಡುತ್ತಾರೆ. ಆದರೆ ಮಕರ ರಾಶಿಯವರು ಕಷ್ಟಗಳನ್ನು ಸಹಿಸಿಕೊಂಡು ಗುರಿಯತ್ತ ಸಾಗುವ ಶಕ್ತಿಯನ್ನು ಹೊಂದಿದ್ದಾರೆ. ಇದೇ ಗುಣವು ಜೀವನದಲ್ಲಿ ದೊಡ್ಡ ಸಾಧನೆಗೆ ಕಾರಣವಾಗುತ್ತೆ. ಕೆಲವೊಮ್ಮೆ ನೀವು ಅನುಭವಿಸುವ ವಿಳಂಬವೇ ಜೀವನದಲ್ಲಿ ದೊಡ್ಡ ಯಶಸ್ಸಿಗೆ ಅಡಿಪಾಯವಾಗಿರುತ್ತೆ. ಆದ್ದರಿಂದ ನಿಮ್ಮ ಪ್ರಯತ್ನಗಳನ್ನು ಎಂದಿಗೂ ನಿಲ್ಲಿಸಬೇಡಿ. ನಾಯಕತ್ವ ಮತ್ತು ಜವಾಬ್ದಾರಿಯ ಶಕ್ತಿ, ಕುಟುಂಬದವರನ್ನ ಮತ್ತು ಸಹೋದ್ಯೋಗಿಗಳನ್ನ, ಸ್ನೇಹಿತರನ್ನ ನಂಬಿಕೆಯಿಂದ ನೀವು ಎಲ್ಲ ರೀತಿಯಲ್ಲೂ ಪ್ರೀತಿ ಕೊಡುತ್ತೀರಾ ಮತ್ತು ನಂಬಿಕೆಗೆ ಅರ್ಹರಾಗಿರುತ್ತಾರೆ ಅಂತ ಬಯಸಿರ್ತೀರಾ. ಆದರೆ ಖಂಡಿತವಾಗಿ ಸ್ನೇಹಿತರೆ, ಈ ಅಮಾವಾಸ್ಯೆಯಿಂದ ಖಂಡಿತವಾಗಿ ಕೆಟ್ಟದ್ದನ್ನೆಲ್ಲ ತೆಗೆದುಹಾಕಿ ಒಳ್ಳೆಯ ಒಂದು ಆತ್ಮ ಪರಿಶೀಲನೆಗೆ ಸಾಧ್ಯವಾಗುತ್ತೆ. ನಿಮ್ಮ ಜೊತೆ ಇರ್ತಕ್ಕಂಥ ನಕಾರಾತ್ಮಕವಾದ ವ್ಯಕ್ತಿಗಳು ಮತ್ತು ನಿಮಗೆ ಕೆಡುಕನ್ನು ಬಯಸುವಂಥವರು ತಾವಾಗಿಯೇ ನಿಮ್ಮ ಜೀವನದಿಂದ ದೂರವಾಗುತ್ತಾರೆ. ಇದು ಒಂದು ಹೊಸ ಪ್ರಕ್ರಿಯೆ ಮತ್ತು ಆಗಸ್ಟ್ ತಿಂಗಳು 11, 12 ಈ 2 ದಿನದಲ್ಲಿ ನಡೆಯುವಂತಹ ಬದಲಾವಣೆಗಳು ನಿಮ್ಮನ್ನು ಅದ್ಭುತವಾಗಿಯೇ ಬದಲಾವಣೆ ಮತ್ತು ಪರಿವರ್ತನೆ ಮಾಡುತ್ತದೆ. ಒಟ್ಟಾರೆ ಸ್ನೇಹಿತರೆ, ಸಹೋದ್ಯೋಗಿಗಳು ನಂಬಿಕೆ ಇಟ್ಟಿರ್ತೀರಾ. ನೀವು ಸಂಕಷ್ಟದ ಸಮಯದಲ್ಲಿ ಬೇರೆಯವರ ಹಿಂದೆ ಸರಿದಾಗ ನೀವು ಮುಂದೆ ನಿಂತು ಸಮಸ್ಯೆಗಳನ್ನು ಪರಿಹರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರ್ತೀರಾ. ಈ ಗುಣವೇ ನಿಮ್ಮ ಜೀವನದಲ್ಲಿ ಗೌರವ, ಸ್ಥಾನಮಾನ ಮತ್ತು ಉತ್ತಮ ಅವಕಾಶವನ್ನು ತಂದುಕೊಡುತ್ತದೆ. ದೇವರು ನೀಡಿರುವಂತಹ ವಿಶೇಷವಾದ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿಕೊಂಡ್ರೆ ಇದು ಉತ್ತಮವಾದ ಹೆಸರು, ಗೌರವವನ್ನು ಬಳಸಿಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ. ಹಣಕಾಸಿನ ಜಾಣ್ಮೆ ಮತ್ತು ಸಂಪತ್ತನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯ ಈ ರಾಶಿ ಚಕ್ರದವರಿಗೆ ಆ ಒಂದು ಹಣಕಾಸು ಅಂತ ಅಂದರೆ ಕೇವಲ ಸೇಫ್ಟಿ ಮಾತ್ರ ಅಲ್ಲ, ಸೆಕ್ಯೂರಿಟಿ ಮಾತ್ರ ಅಲ್ಲ, ಅವರು ಹಣವನ್ನು ತುಂಬಾ ಗೌರವಿಸುತ್ತಾರೆ ಮತ್ತು ದುಡಿದು ಎಲ್ಲವನ್ನು ಕೂಡ ಪಡೆದುಕೊಳ್ಳುವಂತಹ ಒಂದು ವಿಶೇಷವಾದ ಮೌಲ್ಯವನ್ನು ತಿಳಿದುಕೊಂಡಿರ್ತಾರೆ. ಅವರು ವ್ಯರ್ಥ ಖರ್ಚುಗಳಿಗಿಂತ ಉಳಿತಾಯ ಮತ್ತು ಯೋಜನೆಯಲ್ಲಿ ಹೆಚ್ಚು ಮಹತ್ವವನ್ನು ನೀಡ್ತಾರೆ. ಈ ಗುಣದಿಂದ ನಿಧಾನವಾಗಿ ಆದರೆ ಖಚಿತವಾಗಿ ಆರ್ಥಿಕ ಸ್ಥಿರತೆಯನ್ನು ಪಡೆಯುವ ಸಾಧ್ಯತೆ ಇದೆ. ಜೀವನದಲ್ಲಿ ಒಂದು ಹಂತದ ನಂತರ ನಿಮ್ಮ ಪರಿಶ್ರಮದ ಫಲ ದೊಡ್ಡ ಮಟ್ಟದಲ್ಲಿ ದೊರೆಯುತ್ತದೆ. ಹಣ ಬರುವ ಮೊದಲು ಗುಪ್ತ ಸ್ಥಳಗಳೆಂದರೆ ನಿಮ್ಮ ಹಳೆಯ ಪ್ರಯತ್ನಗಳು, ನೀವು ಹಿಂದೆ ಮಾಡಿದ ಕೆಲಸಗಳು ಅಥವಾ ಕಲಿತ ಕೌಶಲ್ಯಗಳು, ನಿರ್ಮಿಸಿದ ಸಂಬಂಧಗಳು ಭವಿಷ್ಯದಲ್ಲಿ ಹೊಸ ಆದಾಯದ ಅವಕಾಶಗಳಾಗಿ ಮಾರ್ಪಡುತ್ತವೆ. ಈಗಾಗಲೇ ಮರೆತು ಹೋಗಿದೆ ಎಂದು ಭಾವಿಸಿದ ಒಂದು ಅವಕಾಶ ಮತ್ತೆ ನಿಮ್ಮ ಮುಂದೆ ಬರಬಹುದು, ದೊಡ್ಡ ಲಾಭವನ್ನು ಹೊತ್ತು ತರಬಹುದು. ಆದ್ದರಿಂದ ಸ್ನೇಹಿತರೆ, ಗುಪ್ತ ಹಣದ ಮಾರ್ಗವೆಂದರೆ ಭೂಮಿ, ಮನೆ ಅಥವಾ ಸ್ಥಿರ ಆಸ್ತಿ ಸಂಬಂಧಿಸಿದಂತಹ ವಿಷಯಗಳು. ಮಕರ ರಾಶಿಯವರಿಗೆ ಆಸ್ತಿ ಸಂಬಂಧಿತ ಕಾರ್ಯದಲ್ಲಿ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತಿದೆ. ಆಸ್ತಿ ಖರೀದಿ, ಮಾರಾಟ ಅಥವಾ ಕುಟುಂಬದ ಆಸ್ತಿ ವಿಚಾರದಲ್ಲಿ ಶುಭ ಬೆಳವಣಿಗೆಗಳು ಕಂಡು ಬರುತ್ತದೆ. ನೀವು ಬಹಳಷ್ಟು ಧೈರ್ಯವಂತರು, ಶಕ್ತಿವಂತರು ಮತ್ತು ಎಲ್ಲವನ್ನ ನಿರ್ವಹಿಸುವಂತಹ ಉತ್ತಮವಾದ ನಡತೆಯನ್ನು ಹೊಂದಿರತಕ್ಕಂಥವರು. ಆದರೆ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ನಡೆಯುತ್ತದೆ. ಇನ್ನು ಜ್ಯೋತಿಷದ ನಂಬಿಕೆಗಳ ಪ್ರಕಾರ ಮಕರ ರಾಶಿಯವರು ಶ್ರಮ, ಶಿಸ್ತು, ಪ್ರಾಮಾಣಿಕತೆಯನ್ನು ಮುಂದುವರಿಸಿದರೆ ಖಂಡಿತವಾಗಿ ಶನಿದೇವನ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಇದರಿಂದಾಗಿ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ನಿಧಾನವಾಗಿ ಆದರೆ ಸ್ಥಿರವಾದ ಪ್ರಗತಿಯನ್ನು ಕಂಡುಕೊಳ್ತೀರಾ. ಶನಿದೇವರ ಆರಾಧನೆ ಮಾಡುವಂಥದ್ದು ಹಿರಿಯರಿಗೆ ಗೌರವ ಮತ್ತು ಅಗತ್ಯವಿರುವಂತವರಿಗೆ ಸಹಾಯ ಮಾಡೋದ್ರಿಂದ ಮನಃಶಾಂತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಒಟ್ಟಾರೆ ಮಕರ ರಾಶಿಯವರ ದೊಡ್ಡ ದೊಡ್ಡ ಕನಸುಗಳು ನನಸಾಗುತ್ತದೆ. ನಿಮ್ಮ ಜೀವನ ವಿಶೇಷತೆಯಿಂದ ತುಂಬಿರುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆಯಿಂದ ನಿಮ್ಮ ಮನಸ್ಸಿಗೆ ಬರತಕ್ಕಂಥ ಪ್ರತಿ ಕಾರ್ಯದಲ್ಲೂ ಕೂಡ ಲಾಭವನ್ನು ಗಳಿಸಿಕೊಳ್ತೀರಾ. ಹೌದು ಸ್ನೇಹಿತರೆ, ಮಕರ ರಾಶಿಯವರೇ, ಈ ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ನಡೆಯುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸಲಾಗುತ್ತಿದೆ. ನಿಮ್ಮ ಮನೆಗೆ ಮತ್ತು ನಿಮ್ಮ ಜೀವನಕ್ಕೆ ಒಬ್ಬ ಮಹಿಳೆ ಕಾಲಿಡುತ್ತಿದ್ದಾರೆ. ಅವರು ಬಂದ ನಂತರ ಒಂದೊಂದೇ ಬದಲಾವಣೆಗಳು, ಪರಿವರ್ತನೆಗಳು ಬರೋದಕ್ಕೆ ಶುರುವಾಗುತ್ತದೆ. ಅವರು ಮಹಾಲಕ್ಷ್ಮೀ ದೇವಿಯ ಸ್ವರೂಪವಾಗಿರ್ಬೋದು ಅಥವಾ ನಿಮ್ಮ ಕುಲದೇವರ ಆಶೀರ್ವಾದದಿಂದ ಬಂದಿರತಕ್ಕಂತಹ ಮಹಿಳೆ ಆಗಿರ್ಬೋದು. ಅವರನ್ನು ಕಂಡು ಹಿಡಿಯುವಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಮಾಡಬೇಡಿ. ಅವರು ಬಂದಿರತಕ್ಕಂಥ ಉದ್ದೇಶ ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ಮತ್ತು ಶಕ್ತಿಯನ್ನು ತರುವಂಥದ್ದಾಗಿದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನೀವು ಸುಮ್ಮನೆ ಕುಗ್ಗಿ ಹೋಗುವ ವ್ಯಕ್ತಿ ಅಲ್ಲ. ನಿಮ್ಮ ಜೀವನದ ಪ್ರತಿಯೊಂದು ಹಂತವೂ ಒಂದು ಪರೀಕ್ಷೆಯಂತೆ ಕಾಣಬಹುದು. ಆದರೆ ಆ ಪರೀಕ್ಷೆಗಳ ನಂತರವೇ ನಿಮಗೆ ದೊಡ್ಡ ಪ್ರತಿಫಲ ಸಿಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗುತ್ತದೆ. ವಿಶೇಷವಾಗಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಹಳೆಯದನ್ನು ಬಿಟ್ಟು ಹೊಸ ಆರಂಭಕ್ಕೆ ಸಂಕೇತ. ಈ ಅಮಾವಾಸ್ಯೆ ನಂತರ ಈ ರಾಶಿಯವರಿಗೆ ಕೆಲವು ಮಹತ್ವದ ಬದಲಾವಣೆಗಳು ಸೂಚಿಸುವಂತಹ ಸಂಭವ ಇರೋದ್ರಿಂದ ನೀವು ಖಂಡಿತ ದೊಡ್ಡ ಘಟನೆಗಳಿಗೆ ಸಿದ್ಧರಾಗಬೇಕಾಗುತ್ತೆ. ಯಾವುದೇ ತಪ್ಪು ನಡೆದರೂ
ಕೂಡ ಅದನ್ನು ಎದುರಿಸೋಕ್ಕೆ ಸಾಮರ್ಥ್ಯವನ್ನು ಪಡೆದುಕೊಳ್ಬೇಕಾಗುತ್ತೆ. ಧೈರ್ಯ ಮತ್ತು ಸಮತೆ ಮತ್ತು ತಾಳ್ಮೆ ನಿಮ್ಮ ಜೀವನದಲ್ಲಿ ಮುಖ್ಯವಾಗಬೇಕಾಗುತ್ತೆ. ಯಾಕೆಂದರೆ ಆಗಸ್ಟ್ ತಿಂಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಪ್ರತಿಯೊಂದು ಘಟನೆ ನಿಮ್ಮನ್ನು ಒಂದು ವಿಶೇಷವಾದ ಹಂತಕ್ಕೆ ತಲುಪಿಸುತ್ತೆ. ಮೊದಲನೇದಾಗಿ ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಒಂದು ಗೊಂದಲ ನಿಧಾನವಾಗಿ ದೂರವಾಗಬಹುದು. ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಯಾರನ್ನು ನಂಬಬೇಕು, ಯಾವ ಕೆಲಸವನ್ನು ಮುಂದುವರಿಸಬೇಕು ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಕಾಲ ಇದಾಗಿರುತ್ತೆ. ಹೌದು ಸ್ನೇಹಿತರೆ, ಈ ಸಮಯ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿದ್ದರೆ ಈ ಅವಧಿಯಲ್ಲಿ ಉತ್ತರ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಉತ್ತಮವಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈಗ ನಿಮ್ಮ ಬದುಕಿಗೆ ಬರ್ತಕ್ಕಂತಹ ಮಹಿಳೆಯ ಅಕ್ಷರ ಯಾವ ಹೆಸರಿನಿಂದ ಪ್ರಾರಂಭವಾಗುತ್ತೆ ತಿಳಿದುಕೊಂಡರೆ ಆಶ್ಚರ್ಯ ಪಡ್ತೀರಾ. ನೀವು ಅವರನ್ನು ತುಂಬ ನಂಬಿರ್ತೀರಾ, ತುಂಬ ಪ್ರೀತಿಸ್ತೀರಾ, ಗೌರವಿಸ್ತೀರಾ ಮತ್ತು ಅವರು ನಿಮ್ಮ ಸಹೋದ್ಯೋಗಿ ಆಗಿರ್ಬೋದು, ದೂರದ ಸಂಬಂಧಿಕರಾಗಿರ್ಬೋದು ಅಥವಾ ಇವಾಗಷ್ಟೇ ಪರಿಚಯವಾಗಿರುವಂತಹ ಹೊಸ ವ್ಯಕ್ತಿ ಆಗಿರ್ಬೋದು. ಅವರು ಹೇಳುವಂತಹ ಒಂದು ಮಾತು, ಒಂದು ಸಂದೇಶ ಒಂದು ವಿಶೇಷವಾದ ಬದಲಾವಣೆಗೆ ಕಾರಣವಾಗುತ್ತೆ. ಇಷ್ಟು ದಿನ ನೀವು ಕಾಯುತ್ತಿದ್ದ ಒಂದು ವಿಷಯದಲ್ಲಿ ಸ್ಪಷ್ಟತೆಯನ್ನು ಪಡೆದುಕೊಳ್ತೀರಾ. ಕೆಲವೊಮ್ಮೆ ದೇವರು ನಿಮ್ಮ ದಾರಿಯನ್ನು ತಕ್ಷಣ ತೋರಿಸೋದಿಲ್ಲ, ಮೊದಲು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲವನ್ನು ದೂರ ಮಾಡ್ತಾರೆ. ಈ ಅಮಾವಾಸ್ಯೆ ನಂತರ ಮಕರ ರಾಶಿಯವರು ಅಂತಹ ಒಂದು ಅದ್ಭುತ ಬದಲಾವಣೆಯನ್ನು ಪಡೆದುಕೊಳ್ತಾರೆ. ಎರಡನೇದಾಗಿ ಹಣಕಾಸಿನ ಸ್ಥಿತಿಯಲ್ಲಿ ಹೊಸ ಅವಕಾಶದ ಬಾಗಿಲುಗಳು ತೆರೆದುಕೊಳ್ಳುತ್ತದೆ. ಬಹಳ ದಿನಗಳಿಂದ ಹಣ ಬಂದರೂ ಉಳಿಯುತ್ತಿಲ್ಲ, ಒಂದು ಸಮಸ್ಯೆ ಮುಗಿಯುವ ಮುನ್ನ ಮತ್ತೊಂದು ಖರ್ಚು ಎದುರಾಗುತ್ತದೆ ಎಂಬ ಅನುಭವ ನಿಮಗಿದ್ರೆ ಪರಿಸ್ಥಿತಿಯನ್ನು ಸರಿಪಡಿಸಲು ಹೊಸ ಮಾರ್ಗವನ್ನು ಹುಡುಕುವ ಸಮಯ. ಹೊಸ ಕೆಲಸ, ಹೆಚ್ಚುವರಿ ಆದಾಯ, ಪ್ರಯತ್ನಗಳು, ಹಳೆಯ ಬಾಕಿ ಹಣದ ವಸೂಲಿ ಅಥವಾ ನೀವು ಹಿಂದೆ ಮಾಡಿದ ಕೆಲಸದಿಂದ ಸಿಗುವ ಅವಕಾಶಗಳು, ಇವುಗಳಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಗಮನಕ್ಕೆ ಬರ್ಬೋದು. ಆದರೆ ಇಲ್ಲಿ ಒಂದು ವಿಷಯವನ್ನು ನೆನಪಿಡಬೇಕು. ಹಣದ ಅವಕಾಶ ಬಂದ ತಕ್ಷಣ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಪರಿಶೀಲಿಸಿ, ಯೋಚಿಸಿ ನಂತರ ಹೆಜ್ಜೆ ಇಡಿ. ಬದಲಾವಣೆ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಿರಬಹುದು. ಕೆಲಸದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮಾನ್ಯತೆ ಸಿಗುತ್ತಿಲ್ಲ ಅಂತ ನೀವು ಭಾವಿಸ್ತಾ ಇದ್ರೆ ಮುಂದಿನ ದಿನದಲ್ಲಿ ನಿಮ್ಮ ಕೆಲಸವನ್ನು ಗಮನಿಸ್ತಾರೆ. ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ ಸಿಗುತ್ತೆ. ಮೇಲಧಿಕಾರಿಗಳಿಂದ ಪ್ರಶಂಸೆ, ಹೊಸ ಜವಾಬ್ದಾರಿ, ಹೊಸ ಅವಕಾಶದ ಬಾಗಿಲು ತೆರೆದುಕೊಳ್ಳುತ್ತೆ. ನಿಮ್ಮ ಕೌಶಲ್ಯವನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾಗುತ್ತೆ. ವ್ಯವಹಾರ ಮಾಡ್ತಿರ್ತಕ್ಕಂಥ ಮಕರ ರಾಶಿಯವರಿಗೆ ಈ ಸಮಯ ಸೂಕ್ತವಾಗಿದೆ. ನಿಮ್ಮ ಜೀವನಕ್ಕೆ ಬರ್ತಕ್ಕಂಥ ಮಹಿಳೆಯ ಹೆಸರು ಯಾವ ಅಕ್ಷರದಿಂದ ಶುರುವಾಗುತ್ತೆ ಅಂತ ನೋಡೋದಾದ್ರೆ ಎ ಅಕ್ಷರದಿಂದ ಶುರುವಾಗುತ್ತೆ. ಈ ಮಹಿಳೆಯಿಂದ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಜೀವನದಲ್ಲಿ ಹೊಸದಾಗಿರುವಂತಹ ಒಂದು ಬದಲಾವಣೆ, ಹೊಸ ಯೋಜನೆಯನ್ನು ಮಾಡುವಂಥದ್ದು, ಪ್ರಯತ್ನಕ್ಕೆ ತಕ್ಕಂಥ ಫಲ ಸಿಗುವಂಥದ್ದು, ಒಂದು ಕ್ಷೇತ್ರದಲ್ಲಿ ಬದಲಾವಣೆ ಅಗತ್ಯವಾಗಿರುತ್ತೆ. ಹಳೆಯ ವಿಧಾನವನ್ನು ಹಿಡಿದುಕೊಂಡು ಕುಳಿತುಕೊಳ್ಳುವ ಬದಲು ಹೊಸ ತಂತ್ರ, ಹೊಸ ಗ್ರಾಹಕರು, ಹೊಸ ಒಂದು ಸೇವೆಯನ್ನು ಪ್ರಯತ್ನಿಸುವ ಆಲೋಚನೆಯನ್ನು ಮಾಡ್ತೀರಾ. ಇದರಿಂದಾಗಿ ನಿಮಗೆ ಹಣ, ಯಶಸ್ಸು, ಕೀರ್ತಿ, ನೆಮ್ಮದಿ ಎಲ್ಲವೂ ಸಿಗುತ್ತೆ. ಬದಲಾವಣೆ ಕುಟುಂಬ ಜೀವನದಲ್ಲಿ ಕೂಡ ನೆಮ್ಮದಿಯನ್ನು ತರುತ್ತದೆ. ಸಣ್ಣ ಪುಟ್ಟ ಮನಸ್ತಾಪ ದೂರವಾಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಭಾವನೆಗಳನ್ನು ಶಾಂತವಾಗಿಟ್ಕೊಳ್ಳೋದು ತುಂಬಾನೇ ಮುಖ್ಯವಾಗಿರುತ್ತೆ. ನಿಮ್ಮ ಜೀವನದಿಂದ ಕೆಲವು ಜನರು ದೂರವಾಗಬಹುದು, ಇನ್ನೂ ಕೆಟ್ಟ ಒಂದು ಘಟನೆಗಳು ಬರ್ಬೋದು. ಆದರೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಅಂತ ಅಂದ್ಕೊಳ್ದೇನೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವಂತಹ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿರಬೇಕು ಅಂತೇನಿಲ್ಲ. ಕೆಲವರು ಬಂದು ಪಾಠ ಕಲಿಸ್ತಾರೆ, ಕೆಲವರು ನಿಮ್ಮನ್ನು ಬೆಂಬಲಿಸ್ತಾರೆ, ಇನ್ನು ಕೆಲವರು ನಿಮ್ಮ ಜೀವನದ ಒಂದು ಹಂತದವರೆಗೆ ಮಾತ್ರ ಇರ್ತಾರೆ. ಅಮಾವಾಸ್ಯೆ ನಂತರ ನಿಮ್ಮ ಸಂಬಂಧದಲ್ಲಿ ಯಾರು ನಿಜವಾಗಿಯೂ ನಿಮ್ಮೊಂದಿಗೆ ಇರ್ತಾರೆ, ಯಾರು ಕೇವಲ ಅಗತ್ಯವಾಗಿ ನಿಮ್ಮ ಬಳಿ ಬಂದಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಒಟ್ಟಾರೆಯಾಗಿ ಒಂದು ವಿಷಯವನ್ನು ಮಾತ್ರ ಮರಿಬೇಡಿ. ಅಮಾವಾಸ್ಯೆ ಎಂದರೆ ಮಾಯೆಯಂತೆ ಒಂದು ರಾತ್ರಿ. ಕಳೆದ ಕೂಡಲೇ ಹಣ, ಉದ್ಯೋಗ ಅಥವಾ ಅದೃಷ್ಟ ಬಂದು ಬಿಡುತ್ತದೆ ಎಂಬ ಅರ್ಥವಲ್ಲ. ಇದು ನಿಮ್ಮ ಜೀವನದ ಹೊಸ ದೃಷ್ಟಿಕೋನ ನೋಡುವ ಒಂದು ಆಧ್ಯಾತ್ಮಿಕವಾದ ಅವಕಾಶ ಎಂದು ಪರಿಗಣಿಸಿ. ನಿಮ್ಮ ಪ್ರಯತ್ನಕ್ಕೆ ದಿಕ್ಕು ನೀಡುವ ಸಮಯ ಅಂತ ತೆಗೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಷ್ಟು ದಿನ ನಡೆದಂತಹ ಕಷ್ಟಗಳನ್ನು ನೆನಪಿಸಿಕೊಂಡು ಎಷ್ಟು ಬಾರಿ ನೀವು ಸೋಲಿನ ಹತ್ತಿರ ಹೋಗಿದರೂ ಮತ್ತೆ ಎದ್ದು ನಿಂತಿದ್ದೀರಾ, ಎಷ್ಟು ಬಾರಿ ನೀವು ಅಳುತ್ತಿದ್ದೀರಾ, ಎಷ್ಟು ಬಾರಿ ಕಷ್ಟವನ್ನು ಅನುಭವಿಸಿದ್ದೀರಾ, ಯಾರಿಗೂ ಕೂಡ ನಿಮ್ಮನ್ನು ನೋವನ್ನು ತೋರಿಸಿಕೊಳ್ಳದೆ ಎಲ್ಲವನ್ನ ಸಹಿಸಿದ್ದೀರಾ, ಎಷ್ಟು ಬಾರಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಆಸೆಗಳನ್ನು ಬದಿಗಿಟ್ಟಿದ್ದೀರಾ. ಆ ಎಲ್ಲ ಅನುಭವಗಳು ನಿಮ್ಮನ್ನು ದುರ್ಬಲಗೊಳಿಸೋದಿಲ್ಲ, ಬದಲಾಗಿ ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಆದ್ದರಿಂದ ಈ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತದೆ ಎಂಬ ಆಶಯವನ್ನು ಇಟ್ಟುಕೊಳ್ಳಿ. ಹಳೆಯ ನೋವನ್ನು ಬಿಟ್ಟು ಹೊಸ ಅವಕಾಶವನ್ನು ಸ್ವೀಕರಿಸಿ. ಹಣದ ವಿಚಾರದಲ್ಲಿ ಜಾಣ್ಮೆಯಿಂದ ನಡೆದುಕೊಳ್ಳಿ. ಉದ್ಯೋಗದಲ್ಲಿ ಪರಿಶ್ರಮವನ್ನು ಮುಂದುವರಿಸಿ. ಕುಟುಂಬದಲ್ಲಿ ಮಾತುಕತೆಗೆ ಆದ್ಯತೆ ನೀಡಿ. ನಿಮ್ಮ ಆರೋಗ್ಯ ಹಾಗೂ ಮನಃಶಾಂತಿಗೆ ಸಮಯವನ್ನು ಕೊಡಿ. ಮಕರ ರಾಶಿಯವರೇ, ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ನೀವು ಈ ನಿಂತಿರುವ ಜಾಗ ಅಂತ್ಯವಲ್ಲ, ಇದು ಮುಂದಿನ ಯಶಸ್ಸಿನ ಆರಂಭವಾಗಿರುತ್ತೆ. ಆದ್ದರಿಂದ ಭಯ ಪಡಬೇಡಿ, ಆತುರ ಪಡಬೇಡಿ. ನಿಮ್ಮ ದಾರಿಯಲ್ಲಿ ನಂಬಿಕೆಯಿಂದ ಮುಂದೆ ಸಾಗಿ. ನಿಮ್ಮ ಪರಿಶ್ರಮವೇ ನಿಮ್ಮ ದೊಡ್ಡ ಶಕ್ತಿ, ನಿಮ್ಮ ತಾಳ್ಮೆ ನಿಮ್ಮ ದೊಡ್ಡ ಆಯುಧ ಮತ್ತು ನಿಮ್ಮ ಹೊಸ ನಿರ್ಧಾರವೇ ನಿಮ್ಮ ಜೀವನದ ಹೊಸ ತಿರುವಾಗಬಹುದು. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.